ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಮುಂದೆ ನಿಂತು ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಮನುಷ್ಯತ್ವ ಮಾನವೀಯತೆಯಿಂದ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಅಲ್ಲ ಏಜೆ, ಅದು ನಿಮ್ಗೆ ಯಾರೋ ತಪ್ಪು ಮಾಡಿದ್ರೆ ಇನ್ಯಾರಿಗೋ ಶಿಕ್ಷೆ ಕೊಡ್ತಾರೆ. ಇಸ್ ದಟ್ ಫೇರ್? ವಿಜಯ್ ಸರ್, ಪ್ಲೀಸ್ ನಮಗೋಸ್ಕರ ನೀವು ಕೋಪ ಮಾಡ್ಕೋಬೇಡಿ. ನಾವು ಹೋಗ್ತೀವಿ. ಅಯ್ಯಯ್ಯೋ, ಇವ್ರು ಹೋಗ್ತೀವಿ ಅಂತಿದ್ದಾರೆ. ಸಂಧಾನ ಆಗಿದ್ದಿದ್ರೆ ಇವಳನ್ನ ಇಲ್ಲಿಗೆ ದಬ್ಬೋದಾಗಿತ್ತು. ಇವಾಗ ಹಾಗೆ ಹೋದರೆ ಮತ್ತೆ ನಮಗೆ ಗಂಟು ಬೀಳ್ತಾಳೆ. ಸರ್ ಪ್ಲೀಸ್, ಇಲ್ಲಿ ಇವತ್ತಾಗಿರೋದಕ್ಕೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಸರ್, ನೀವು ಹಾಗೆಲ್ಲ ಹೇಳ್ಬೇಡಿ ಸರ್. ನನಗೆ ತುಂಬ ಕಷ್ಟ ಆಗುತ್ತೆ. ಏನೋ ಸಂಸಾರದಲ್ಲಿ ಮುನಿಸು ಜಗಳ ಎಲ್ಲ ಸಹಜ ಅಲ್ವಾ, ಆಗುತ್ತೆ. ಮಾತಾಡಿ ಬಗೆಹರಿಸ್ಬೋದೇನೋ ಅಂತ ಬಂದ್ವಿ. ಆದರೆ ಅದ್ಯಾವುದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಸರ್. ನಾವು ಹೊರಡ್ತೀವಿ. ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ಏನಕ್ಕ ಇದು? ಈಚೆ ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ ಅಥವಾ ಅದೇ ಥರ ಇದ್ದಾರಾ? ಲೀಲಾ ಮೇಲೆ ಅಷ್ಟೊಂದೆಲ್ಲ ಕೋಪ ಇದ್ರು, ಅವ್ರ ಅಪ್ಪ ಅಮ್ಮನ ಜೊತೆ ಮಾತ್ರ ಇಷ್ಟೊಂದು ಸ್ಮೂತಾಗಿ ನಡ್ಕೊತಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಿ. ಸರ್, ಇಲ್ಲಿ ಸಂದರ್ಭ ಏನೇ ಆಗಿರ್ಬೋದು, ಇಲ್ಲಿ ಏನೇ ನಡೆದಿರ್ಬೋದು, ಆದರೆ ನಿಮ್ಮ ಬಗ್ಗೆ ನನಗೆ ಎಷ್ಟು ಗೌರವ ಇತ್ತು, ಇನ್ನು ಮುಂದೆನೂ ಅಷ್ಟೇ ಗೌರವ ಇರುತ್ತೆ. ಆದರೆ ಏನೋ ವಿಷಯ ಮಾತ್ರ ನನ್ನ ಹತ್ರ ತರಬೇಡಿ ಪ್ಲೀಸ್.
ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ. ಲೀಲಾಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಹಾಗಂತ ಅವಳಿಗೆ ಸಂಬಂಧಪಟ್ಟವ್ರಿಗೂ ಅದು ಅಪ್ಲೈ ಆಗಲ್ಲ. ಇವರಿವತ್ತು ನನ್ನ ಮಾವನೇ, ಅವ್ರು ನನ್ನ ಅತ್ತೇನೆ. ಬಾಸ್ನ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಎಂತ ಮಾತಾಡ್ಬಿಟ್ರು. ದೇವ್ರೇ, ಥ್ಯಾಂಕ್ ಯು ಸೋ ಮಚ್. ಈ ಮನೇಲಿ ನನಗೆಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ನನ್ನ ಅತ್ತೆ ಮಾವನಿಗೂ ಸಿಗಬೇಕು. ಇವರಿಬ್ಬರಿಗೆ ಅಂತಲ್ಲ, ಈ ಮನೆಗೆ ಯಾರೇ ಬರಲಿ ಅವ್ರಿಗೆ ಸಿಗಬೇಕಾದ ಗೌರವ ಪ್ರೀತಿ ಎಲ್ಲ ಸಿಗಲೇಬೇಕು. ಲೀಲಾ ಒಬ್ಳಕ್ಕೆ ಬಿಟ್ಟು ಅಯ್ಯಯ್ಯೋ, ಎಲ್ಲ ಹಾಳಾಗೋಯ್ತಲ್ಲ. ಆ ಪಾಪಿನ ನಮ್ಮ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನಾನೇನು ಮಾಡಲಿ? ಸರ್, ನೀವು ಹೇಳ್ತಾ ಇರೋ ಎಲ್ಲ ಮಾತನ್ನು ಆಘಾತ ಆಗಿರೋ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ತಂದುಕೊಡ್ತು. ಆದರೆ ತಂದೆ ತಾಯಿ ಸ್ಥಾನದಿಂದ ಯೋಚನೆ ಮಾಡಿ ಸರ್, ಮಗಳಿಗಿಲ್ದಿರೋ ಅಕ್ಕರೆ ನಮ್ಗೆ ಯಾಕೆ ಅಂತ ಅನ್ನಿಸ್ಬಿಡುತ್ತೆ. ಲೀಲನ್ನ ನೀವು ನಿಮ್ಮ ಮನಸ್ಸಿಂದ ತೆಗೆದುಹಾಕ್ಬಿಟ್ಟಿದ್ದೀರಿ ಅನ್ಸುತ್ತೆ ಸರ್. ಮಾತಾಡಿ ಎಲ್ಲದೂ ಸರಿ ಮಾಡ್ಬೋದೇನೋ ಅನ್ನೋ ಆಸೆಯಲ್ಲಿ ಬಂದಿದ್ವಿ ನಾವಿಬ್ರು. ನಮಗೆ ಹೇಳೋ ಶಕ್ತಿ ನಮಗೆ ಉಳಿದಿಲ್ಲ ಸರ್. ಸೂಕ್ಷ್ಮಗಳು ನಮಗೂ ಅರ್ಥ ಆಗ್ತವೆ. ಇದನ್ನು ವಾಪಸ್ ತಗೊಳ್ಳಿ ಸರ್. ಲೀಲಾ ನನ್ನ ಗಂಡ ಅಂತರ ಹಾಕನ್ ಸೀರೆನ ನನಗೆ ಕೊಟ್ರು ಅಂತ ತುಂಬಾ ಖುಷಿಲಿದ್ಲು. ಅವಳಿಗೆ ಈ ಸೀರೆ ತುಂಬಾ ಇಷ್ಟನೇ. ಆದ್ರೆ ನೀವು ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಅವಳು ಇದಕ್ಕೆ ಅರ್ಹಳಲ್ವೇನೋ ಅನ್ಸುತ್ತೆ. ತಗೊಂಡ್ಬಿಡಿ ಸರ್. ರೀ, ಅಳಿಯಂದ್ರಿಗೆ ಬೇಜಾರಾಗ್ತಾ ಇದೆ. ಯಾಕೆ ಕೊಡ್ತಾ ಇದ್ದೀರಾ? ಇಟ್ಕೊಳ್ಳಿ ಸರ್. ವಸ್ತು ಆಗಲಿ ವ್ಯಕ್ತಿ ಆಗಲಿ ಯಾರಿಗೆ ಸೇರಬೇಕು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಒಂದು ಸತಿ ಅವ್ರ ಕೈಗೆ ಸೇರಿದ್ಮೇಲೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದೇ ಆಗುತ್ತೆ. ಇದನ್ನು ಅವ್ಳಿಗೆ ಕೊಟ್ಬಿಡಿ. ಆಯ್ತು ಸರ್. ಬರ್ತೀವಿ. ಒಂದು ನಿಮಿಷ ಸರ್. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳದೆ ಕಳಿಸಿದ್ರೆ ಇನ್ನೂ ದೊಡ್ಡ ತಪ್ಪಾಗತ್ತೆ. ಸಾರಿ, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ. ಸರ್, ನಿಮ್ಮ ಹತ್ರ ಒಂದು ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಬನ್ನಿ. ಸರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ನನಗೆ ಹೇಗೆ ಗೊತ್ತಾಗುತ್ತೆ?
ಸರ್, ಇನ್ನೊಂದ್ಸಲ ಯೋಚನೆ ಮಾಡ್ಬೋದಾ ಅಂತ ಕೇಳಕ್ಕೆ ಬಂದೆ ಸರ್. ಒಂದು ಹೆಣ್ಣಿಗೆ ಮದುವೆ ಮುರಿದು ಹೋದರೆ ಸಮಾಜದಲ್ಲಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲ ಸರ್. ಎಲ್ಲ ಒಂದೇ ದಿನದಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಆದರೆ ಸರಿ ಹೋಗೋವರೆಗೆ ನೀವು ಲೀಲಾನ್ ಮಾತಾಡ್ಸೋದು ಬೇಡ. ಆದರೆ ಅವಳನ್ನ ಮನೆಯಿಂದ ದೂರ ಇಡೋದು ಸರಿಯಲ್ಲ ಅನ್ಸುತ್ತೆ ಸರ್. ಅವಳು ನಿಮ್ಮ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇರ್ತಾಳೆ. ನನಗೆ ವಿಶ್ವಾಸ ಇದೆ ಸರ್, ನನ್ನ ಮಗಳು ಮತ್ತೆ ಎಲ್ಲರ ಮನಸ್ಸನ್ನ ಗೆಲ್ತಾಳೆ. ಈಗ ಹೇಳ್ತಾ ಇದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಡಿ. ನಿಮಗೆ ನಮ್ಮ ಮೇಲಿರೋ ಅಕ್ಕರೆಯಲ್ಲಿ ಒಂದು ಹಿಡಿಯಷ್ಟು ಲೀಲಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಸರ್. ಸರ್, ಇದೊಂದನ್ನು ಕೇಳಬೇಡಿ. ವಿಷಯ ಕಷ್ಟ ಆದರೂ ಪರವಾಗಿಲ್ಲ, ಹಿಂಸೆ ಆಗ್ಬಿಟ್ರೆ ತಡ್ಕೊಳ್ಳೋಕ್ಕಾಗಲ್ಲ. ಶೋ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಪ್ಲೀಸ್. ಬಿಡಕ್ಕಾಗ್ತಿಲ್ವೇ? ಏಜೆ ಯಾಕೆ ಹೀಗೆ ನಡ್ಕೊಂಡ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ರ ಮುಂದೆ ತಾಳಿ ಕಿತ್ತು ಅವಮಾನ ಮಾಡಿದ್ರು ಅವರಪ್ಪ ಅಮ್ಮನ್ನ ಇವ್ರು ಯಾಕೆ ನೋಡ್ಕೋಬೇಕು? ಅದೇ ಅಲ್ವೇನೋ ರಾಮ್ ಅಂದ್ರೆ. ನನ್ನ ಮಗ ರಾಮ್ ಹೊಟ್ಟೆಲಿದ್ದಾಗ ಆ ಪ್ರಭು ಶ್ರೀರಾಮನ್ನ ಕೇಳ್ಕೊಂಡಿದ್ದೆ, ನಿನ್ನಂಥವ್ರು ಈ ಜಗತ್ತಲ್ಲಿ ಮತ್ತೆ ಹುಟ್ಟದೆ ಹೋದ್ರು ನಿನ್ನಂಥ ಗುಣ ಇರೋ ಮಗನೇ ನನಗೆ ಕೊಡಪ್ಪ ಅಂತ. ರಾಮ್ ಒರಟಾಗಿ ಮಾತಾಡಬಹುದು, ಕೋಪ ಮಾಡ್ಕೋಬಹುದು, ಆ ಕೋಪದಲ್ಲಿ ತಪ್ಪೇ ಮಾಡಬಹುದು. ಆದರೆ ಕ್ರೂರಿ ಅಲ್ವೋ? ರಾಮ್ ಮನಸ್ಸಲ್ಲಿ ಕೆಟ್ಟ ಬುದ್ಧಿ ಹುಟ್ಟೋದೇ ಇಲ್ಲ. ಅಜ್ಜಿ, ಆದ್ರೆ ಎಲ್ಲ ಮಾತುಗಳು ಲೀಲಾ ಮೇಡಮ್ಗೆ ಮಾತ್ರ ಉಲ್ಟಾಗ್ತಿದೆ ಅನ್ನೋದೇ ಸಮಸ್ಯೆ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾನು ನಿಮ್ಗೆ ಹಿಂಸೆ ಕೊಡಲ್ಲ. ಆಸೆ ಪಡೋದು ತಪ್ಪಲ್ಲ, ಪ್ರಯತ್ನ ಮಾಡೋದು ತಪ್ಪಲ್ಲ. ನನ್ನ ಮಗಳ ಜೀವನ ಸರಿಯಾಗುತ್ತೇನೋ ಅಂತ ಆಸೆಯಿಂದ ಪ್ರಯತ್ನ ಪಟ್ಟೆ, ಅದಾಗಲಿಲ್ಲ. ಇರಲಿ ಸರ್, ಆ ಭಗವಂತ ಇದ್ದಾನೆ, ಏನೋ ಒಂದು ದಾರಿ ತೋರಿಸ್ತಾನೆ. ಆಗೇನು ಮಾಡೋದಕ್ಕ? ಆ ದಾರಿನೇ ಮುಚ್ಚಿಬಿಡೋದು. ನಾವು ಹೊರಗಡೆ ಹೋಗು ಅಂತ ತಳ್ಳಿರ್ಬೋದು, ಆದರೆ ಏಜೆ ಬಂದು ಏನು ಮಾಡಿದ್ರು? ಲೀಲಾ ಈ ಮನೆಗೆ ಬರೋ ಹಾಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ನಮ್ಗೆ ಅದೇ ತಾನೇ ಬೇಕಾಗಿರೋದು. ಏಜೆ ಚಂದ್ರಶೇಖರ್ಗೆ ಕೌಸಲ್ಯಾಗೆ ಸನ್ಮಾನನೇ ಮಾಡಲಿ, ನಮಗದ್ರಿಂದ ಏನೂ ಆಗಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು? ಏಜೆ ಲೀಲಾ ಒಂದಾಗಬಾರ್ದು, ಲೀಲಾ ಈ ಮನೆಗೆ ವಾಪಸ್ ಬರಬಾರ್ದು. ನಾವು ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋಣ, ಇದಕ್ಕಲ್ಲ. ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ ಕಣೋ, ಸಿಕ್ಕೇ ಸಿಗುತ್ತೆ. ಸಿಗದೆ ಹೋದ್ರೆ ಹುಡ್ಕೋಣ, ಇಲ್ಲಾಂದ್ರೆ ನಾವೇ ಒಂದು ಹುಟ್ಟಾಕೋಣ. ಅವಾಗ ನಮ್ಮ ಬಾಸ್ ಮತ್ತೆ ಲೀಲಾ ಮೇಡಮ್ ಮತ್ತೆ ಒಂದಾಗ್ತಾರೆ. ಆ ನಂಬಿಕೆ ಮಾತ್ರ ನನಗಿದೆ. ಸರಿ ಸರ್, ನಾನೇನು ಹೊರಡ್ತೀನಿ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಸರ್. ಬನ್ನಿ, ಕಳಿಸ್ಕೊಡಕ್ಕೆ ಬರ್ತೀನಿ. ಬೇಡ ಸರ್, ನಾವು ಹೋಗ್ತೀವಿ. ನಡಿ, ಆ ಕೌಸಲ್ಯ ಏನು ಮಾಡ್ತಿದ್ದಾಳೆ ನೋಡೋಣ. ಈ ಟೈಮಲ್ಲಿ ಅವಳೊಬ್ಬಳೆ ನಮ್ಮ ಗಾಳಕ್ಕೆ ಸಿಕ್ಸೋ ಹುಳ. ಅವಳೊಬ್ಬಳನ್ನ ಇಟ್ಕೊಂಡ್ರೆ ನಮಗೇನು ಬೇಕೋ ಅದನ್ನು ಮಾಡಿಸ್ಬೋದು. ಒಂದು ಹೆಣ್ಣಿಗೆ ಮದುವೆ ಮುರಿದು ಹೋದ್ರೆ ಸಮಾಜದಲ್ಲಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲ ಸರ್. ಎಲ್ಲ ಒಂದೇ ದಿನದಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಆದರೆ ಸರಿ ಹೋಗೋವರೆಗೆ ನೀವು ಲೀಲಾನ್ ಮಾತಾಡ್ಸೋದು ಬೇಡ. ಅವಳನ್ನ ಮನೆಯಿಂದ ದೂರ ಇಡೋದು ಸರಿಯಲ್ಲ ಅನ್ಸುತ್ತೆ ಸರ್. ಅವಳು ನಿಮ್ಮ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇರ್ತಾಳೆ.
ರಾಮ್, ನನ್ನ ಮಗ ಬದಲಾಗ್ಬಿಟ್ಟಿದ್ದಾನೆ. ಅವನ ಮನಸ್ಸಲ್ಲಿ ಒಳ್ಳೆತನ, ಪ್ರೀತಿ ಎಲ್ಲ ಹೊರಟೋಗಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವ್ರು ಇವತ್ತು ನನ್ನ ಕಣ್ಣು ತೆರೆಸ್ಬಿಟ್ಟ. ಇಲ್ಲಪ್ಪ, ನೀನು ನನ್ನ ಮಗ ರಾಮೆ. ಅವತ್ತು ನೀ ತಾಳಿ ಕಿತ್ತಿದ್ಯಲ್ಲ, ಅದು ನೀನಲ್ಲ, ನಿನ್ನ ಮನಸ್ಸಿನ ಕ್ರೋಧಪ್ಪ. ನಿನ್ನ ಆರೋಗ್ಯದಲ್ಲಿ ನನಗಂತೂ ನೋಡೋಕ್ಕಾಗೋದಿಲ್ಲ. ಆದರೆ ಆ ಸಂಬಂಧನ ನೀ ಕಿತ್ತಾಕಿದ್ರು ನಿನ್ನ ಅತ್ತೆ ಮಾವನ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ಯಲ್ಲ. ನೀ ದೊಡ್ಡವನಾಗ್ಬಿಟ್ಟೆ ಕಣ, ಇನ್ನೂ ದೊಡ್ಡವನಾಗ್ಬಿಟ್ಟೆ. ಬೀಗರು ಇವತ್ತು ಹೋಗ್ತಾ ಒಂದು ಮಾತು ಹೇಳಿ ಹೋದ್ರು. ನಾವಿಬ್ರು ಏಜೆ ಅತ್ತೆ ಮಾವ ಆಗೋದಕ್ಕೆ ಲೀಲಾ ತಾನೇ ಕಾರಣ. ಹಾಗಿದ್ಮೇಲೆ ಲೀಲಾ ಜೊತೆ ಸಂಬಂಧನ ಇನ್ನೂ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಹೋದ್ರು. ನನಗಂತೂ ನಿಜ ಅನ್ನಿಸ್ಬಿಡ್ತು. ಇರಲಿ, ಮತ್ತೆ ನಾ ಅದನ್ನೆಲ್ಲ ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ಆದರೆ ನೀನು ಇವತ್ತು ನಡ್ಕೊಂಡ ರೀತಿ ನನಗೆ ತುಂಬ ಖುಷಿ ಆಯಿತು ಕಣೋ. ಹೀಗೆ ಇದ್ಬಿಡು ಕಂದ, ಚೆನ್ನಾಗಿರುತ್ತೆ. ಬದಲಾಗಬೇಡವೋ? ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನನ ನಾನು ಕೇಳ್ತಾ ಇದ್ದೀನಿ. ತುಂಬಾ ಸಂತೋಷ. ಪೂಜೆ ಯಾವಾಗ? ನಾಳೆನೇ ಇಟ್ಕೊಂಡಿದ್ದೀವಿ ಮಾ. ಹೌದಾ? ತುಂಬ ಒಳ್ಳೆಯದು. ನಮ್ಮಿಂದ ಏನಾದ್ರು ಆಗಬೇಕಿದ್ರೆ ಹೇಳಿ, ಏಜೆ ಬಂದಮೇಲೆ ಹೇಳ್ತೀವಿ. ಏನೂ ಆಗಬೇಕಾಗಿಲ್ಲಮ್ಮ. ನಾನು ಬಂದಿರೋದು ನಾವು ಮಾಡ್ತಾರೋ ಪೂಜೆ ನಿಮ್ಮನೆ ಶ್ರೇಯಸ್ಸಾಗಲಿ ಅಂತ ನಿಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಇದ್ದೀನಿ. ಈ ಮನೆ ಜನ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬರ್ಕೊಂಡು ಹೋದರೆ ಸುಲಭ ಆಗುತ್ತೆ ಅಂತ. ಈ ಮನೆ ಪ್ರಶಾಂತವಾಗಿರಬೇಕು, ನೀವೆಲ್ಲ ಸಂತೋಷವಾಗಿರ್ಬೇಕು. ಅಷ್ಟೇ ತಾನೇ, ಅದನ್ನ ನಾವೇ ಹೇಳ್ತೀವಿ. ಈ ಮನೇಲಿರೋದು 7 ಜನ, ಒಂದು ಈ ಮನೆ ಯಜಮಾನ್ರು. ಏಜೆ ಅವರು, ಅವ್ರ ಮಕ್ಕಳು, ಅವ್ರ ನಕ್ಷತ್ರ ಹೆಸರು ಗೊತ್ತು, ಅವ್ರ ತಾಯಿಯ ಹೆಸರು ನಕ್ಷತ್ರನೂ ಗೊತ್ತು. ಆದರೆ ಬೇರೆಯವ್ರ ಹೆಸರು ಸ್ವಲ್ಪ ಗೊಂದಲ ಇತ್ತು. ಫೋನ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಾನೇ ಖುದ್ದಾಗಿ ಬಂದೆ. ನಾವು ನಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳೋ ಮಟ್ಟಕ್ಕೆ ಬೆಳಿಬೇಕು. ಇಲ್ಲ ಅಂದರೆ ಹೀಗೆ ಆಗೋದು ಸರು. ಇನ್ನೇನಕ್ಕ, ಈ ಮನೇಲಿ ಆ ಪೀಡೆ ತೊಲಗಾಯ್ತು. ಇನ್ನೇನಿದ್ರು ಎಲ್ಲಾನು ದುರ್ಗಾಕ್ಕನೇ ನೋಡ್ಕೋತಾರೆ. ಅವರು ಎಲ್ಲ ಜವಾಬ್ದಾರಿ ತಗೊಂಡ್ಮೇಲೆ ನಮಗೂ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡ್ತಾರೆ. ಅವಾಗ ನಾವು ಏನು ಅಂತ ಎಲ್ರಿಗೂ ತೋರಿಸ್ಬೋದು. ಹಾಂ ಪುರೋಹಿತ್ರೆ, ನಮ್ಮ ಏಜಿಯವ್ರ ದೊಡ್ಡ ಸೊಸೆ ಬಂದು ದುರ್ಗಾ ಅಂತ. ಅವ್ರ ನಕ್ಷತ್ರ ನಕ್ಷತ್ರ ಗೊತ್ತಾಗತ್ತಮ್ಮ, ಹೆಸರು ಹೇಳಿ ಸಾಕು. ಇವರು 2ನೇ ಸೊಸೆ ಲಕ್ಷ್ಮಿ, ನಾನು 3ನೇ ಸೊಸೆ ಸರಸ್ವತಿ. ನಾವಿಷ್ಟೇ 7 ಜನ. 7 ಜನನ ಒಬ್ಬರನ್ನ ಮರ್ತಿದ್ದೀರಾ ಅನ್ಸುತ್ತೆ. ನೆನಪು ಮಾಡ್ಕೊಳ್ಳಿ. ಇಲ್ಲ ಪುರೋಹಿತ್ರೆ, ಈ ಮನೆಗೆ ಸೇರಿದ ಎಲ್ಲ ಜನದ ಹೆಸರು ಹೇಳಾಯ್ತು. ನಾವಿರೋದು 7 ಜನ. ಈ ಮನೇಲಿರೋದು 7 ಜನ ಅಲ್ಲ, 8 ಜನ. ಈ ಮನೆ ಯಜಮಾನನ ಹೆಸರು ಬರೀತಿದ್ದೀರಲ್ಲ, ಅದ್ರ ಪಕ್ಕದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೀರಿ ಈ ಮನೆ ಯಜಮಾನಿ ಹೆಸರನ್ನ. ಲೀಲಾ ಅಭಿರಾಮ್ ಜೈಶಂಕರ್ ಅಂತ.
ಅದೇ ಅನ್ಕೊಂಡೆ ಅವರೊಬ್ಬರ ಹೆಸರು ತಪ್ಪೋಗಿತ್ತು. ತಪ್ಪು ಹೋಗಿರೋದನ್ನ ತಪ್ಪು ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಅಲ್ವಾ ಪುರೋಹಿತ್ರೆ ನಾನಿರೋದು. ಈ ಮನೆ ಯಜಮಾನಿ ತವ್ರ ಮನೆಗೆ ಹೋಗಿದ್ದಾಳೆ, ಅವಳನ್ನು ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ನೀವು ಬಹಳ ಸಂಭ್ರಮದಿಂದಾನೇ ಪೂಜೆ ಅರ್ಚನೆ ಎಲ್ಲ ಮಾಡಿಸಿ. ಆ ಭಗವಂತ ನನ್ನ ಸೊಸೆ ಜೊತೆ ಯಾವಾಗಲೂ ಇರ್ತಾನೆ. ನಾನು ಈಗಲೇ ಹೋಗಿ ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ. ಆಗ್ಲಮ್ಮ, ಹೋಗಿ ಬನ್ನಿ. ಸರಿ ಪುರೋಹಿತ್ರೆ. ಸರಿ ಅಮ್ಮ, ಇನ್ನು ನಾನು ಬರ್ತೀನಿ. ಏನಕ್ಕ ಅಜ್ಜಿ ಏಜೆ ಮಾತನ್ನು ಮೀರಿ ಆ ದರಿದ್ರ ಲೀಲಾನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿದ್ದಾರೆ. ಮೊದಲೇ ವಿಷಯನ ದುರ್ಗಕ್ಕೆ ಹೇಳ್ಬೇಕು. ಬಾ ಹೋಗೋಣ.